ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆ ಏನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ, ಅವ್ನ ಫಸ್ಟ್ ತೆಗಿರಿಲ್ಲ, ತಕ್ಷಣ ಕ್ರಮ ತೆಗಿಬೇಕು ಅವ್ನು. ಈಗ ಯಾರು ಒಬ್ರು ಕಳಿಸಿ. ಬನ್ನಿ ಈಗ ಬನ್ನಿ. ಲೇಟ್ ಆಗುತ್ತೆ, ಇವತ್ತೇ ಮಾತಾಡ್ತೀವಿ, ಇವತ್ತೇ ಕಾನ್ಫರೆನ್ಸ್ ಕಾಲ್ ಮಾತಾಡೋಣ. ಹೌದು, ಲಾಸ್ಟ್ ಟೈಮು ನಾವಿಲ್ಲಿ ನೀರು ತುಂಬಿಸೋದಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ವಾಪಸ್ ಸೇಮ್ ಆಗಿದ್ದಾಗ 2016-17 ಆಮೇಲೆ ನಾನು MLA ಆಗಿದ್ದಾಗ ಕಂಪ್ಲೀಟ್ ಆಯಿತು. ಬಟ್ ಏನು ಮಾಡಿದ್ದಾರೆ, ಸರಿಯಾಗಿ ಮಾಡಿಲ್ಲ ಅವರು. ಕಂಪ್ಲೀಟ್ ಮಾಡಿದ್ರು ಕೂಡ ಕೆರೆ ನೀರು ತುಂಬ್ತಾ ಇಲ್ಲ. ಗ್ರಾಮಸ್ಥರೆಲ್ಲ ಏನು ಹೇಳ್ತಾರೆ, ಪೈಪ್ದೇ ಪ್ರಾಬ್ಲಮ್ಮು, ಪೈಪು ತುಂಬ ಸಣ್ಣದು ಹಾಕಿದ್ದಾರೆ ಡಯಾಮೀಟರ್, ಅದಕ್ಕೆ ತುಂಬಿಲ್ಲ ಅಂತ ಹೇಳ್ತಾರೆ. ಸೊ ನೀವು ಅಲ್ಲ, ಒಂದ್ಸರಿ ನೀವು ಅದಕ್ಕೆ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿಸಿ ಏನು ಪ್ರಾಬ್ಲಮ್ಮು, ಯಾತಿ ಕೆರೆ ತುಂಬ್ತಿಲ್ಲ ನೋಡಬೇಕು. ಮತ್ತು ಅದೇ ರೀತಿ ಚಿಕ್ಕ ಹೊಮ್ಮ, ದೊಡ್ಡ ಹೊಮ್ಮ ಕೆರೆ ಅಂತಲೂ ಇದೆ, ಅದು ಇದೇ ಪ್ರಾಬ್ಲಮ್ ಇದೆ. ಇವೆರಡೂ ಕೆರೆಗೆ ತುಂಬೋದಕ್ಕೆ ಏನು ಮಾಡಬೇಕು ಸ್ವಲ್ಪ ನೋಡ್ಬಿಟ್ಟು ಅದಕ್ಕೆ ಮಾಡಿಸಿ, ಇನ್ಸ್ಪೆಕ್ಷನ್ ಮಾಡಿಸ್ಬಿಟ್ಟು ಮಾಡಿ ಅದು ಕರೆಕ್ಟಾಗಿ. ಪ್ಯಾರಲಲ್ ಪೈಪ್ಲೈನ್ 70 ಲಕ್ಷದ. ಮತ್ತೆ ಈಗಾಗಲೇ ಹೊಮ್ಮದ ಕೆರೆಗೆ ಅಲ್ಲಿ ಇಂಜಿನಿಯರ್ಗಳು ಇನ್ನೊಂದು ಪ್ಯಾರಲಲ್ ಪೈಪ್ ಹಾಕಿ ತುಂಬಿಸ್ತೀವಿ ಅಂತ ಹೇಳಿದ್ರು ಹೊಮ್ಮದ ಕೆರೆಗೆ. ಅದಕ್ಕೆ ಪ್ರಪೋಸಲ್ ಬಂದಿದೆ. ಒಂದ್ಸರಿ ನೋಡಿ ಯಾವ್ದು ಕರೆಕ್ಟ್. ಅಲಸ್ತ್ರಿ ಕಟ್ಟೆ, ಹೊಮ್ಮ ಕೆರೆ ಇವೆರಡಕ್ಕೂ ಏನು ಮಾಡಿದ್ರೆ ಕೆರೆ ತುಂಬುತ್ತೆ ಅಂತ ನೋಡಿ.